ರಾಜಕಾರಣದ ಒಬ್ಬ ಹಿರಿಯ ಮುತ್ಸದಿ ರಾಜಕೀಯ ಧುರೀಣರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಟಿ ಬಿ ಜಯಚಂದ್ರ ಸರ್ ಅವರು ನಾವು ಕಂಡಂತೆ ಜಾತ್ಯತೀತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಆದರ್ಶ ರಾಜಕಾರಣಿ. 1972ರಿಂದ ಶಾಸಕರಾಗಿ ಸಚಿವರಾಗಿ ಹಲವಾರು ಖಾತೆಗಳನ್ನು ನಿಭಾಯಿಸಿರ್ತಕ್ಕಂಥ ನುರಿತ ಹಿರಿಯ ಅನುಭವಿ ರಾಜಕಾರಣಿಯಾಗಿದ್ದು, ಅವರು ನಾನು ಸಹ ಅವ್ರನ್ನ ನೋಡಿದ ತರಹ ಶಿರಾ ಒಂದು ಬರದ ನಾಡು. ಈ ಕ್ಷೇತ್ರಕ್ಕೆ ಅವರು ತಮ್ಮ ಹೆಜ್ಜೆಯನ್ನು ಇಟ್ಟಿದ ನಂತರ ಕುಡಿಯ ನೀರನ್ನು ಹೇಮಾವತಿ ಕೆರೆಯಿಂದ ಶಿರಾ ಕಳ್ಳಂಬಳ್ಳ ಕೆರೆ, ಶಿರಾ ಕೆರೆಗೆ ಹಾಗೂ ಮದ್ಲೂರು ಕೆರೆಗೆ ನೀರು ತಂದಂಥ ಒಬ್ಬ ಭಗೀರಥ ಅಂತ ಸಹ ಹೇಳ್ಬೋದು. ಅವರ ಒಂದು ದೂರದೃಷ್ಟಿತ್ವ, ಅವರಿರ್ತಕ್ಕಂಥ ನಾಯಕತ್ವ, ಈಗೇನಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಲ್ಲೂ ಸಹ ಹಿರಿಯರಾಗಿ ಅನುಭವಿ ರಾಜಕಾರಣಿಯಾಗಿ ಅವರು ಈ ಕ್ಯಾಬಿನೆಟಲ್ಲಿ ಇರಬೇಕಾಯಿತು. ಪಕ್ಷದ ಅಥವಾ ಆಂತರಿಕ ಬೇಗುದೆಯಿಂದ ಹಲವಾರು ಕಾರಣಗಳಿಂದ ಅವ್ರನ್ನ ಕ್ಯಾಬಿನೆಟ್ಟಿಂದ ಬಿಟ್ಟಿರ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನ ಸಚಿವ ಸಂಪುಟದಲ್ಲಿ ತಗೋಬೇಕು ಮತ್ತು ಕಾಂಗ್ರೆಸ್ಸಿಗೆ ಅವರ ಅವಶ್ಯಕತೆ ಇದೆ ಅಂತ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಹೈಕಮಾಂಡು, ರಾಹುಲ್ ಗಾಂಧಿಯವರು ಅವ್ರನ್ನ ಪರಿಗಣಿಸಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಹೈಕಮಾಂಡಿಗೆ ಮನವರಿಕೆ ಮಾಡ್ತಾಯಿದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಮನೆಗಳನ್ನ ಕಂದಾಯ ಗ್ರಾಮದ ಮೂಲಕ ಈ ಪ್ರಕ್ರಿಯೆ ಶುರು ಮಾಡುತ್ತಿದ್ದೇವೆ ಅಂತಾಗಿ ಅದನ್ನ ಯಾರು ಯಾವುದೇ ಕಾರಣಕ್ಕೂ ಯಾರು ನಿಮ್ಮ ತೊಂದರೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಈಗ ನಿಮಗೆ ನಿಮ್ಮ ಹೆಸರು ಬರಲಿಕ್ಕೆ ಅಮೃತ್ ಮಹಲ್ ಅಂತ ಏನು ಆಡಿಷನ್ ಬರ್ತಾ ಇದೆ, ಅದು ಆವಾಗ 1959 ಮತ್ತು 60 ಆ ಟೈಮಲ್ಲಿ ನಿಮಗೆ ಕೃಷಿ ಮಾಡಲಿಕ್ಕೆ ತಂದೆ ತಾಯಿ ಕೊಟ್ಟಂತ ಜಮೀನನ್ನ 5 ವರ್ಷದೊಳಗಡೆ ನೀವು ನೋಂದಾಯಿಸ್ಕೋಬೇಕಾಗಿತ್ತು. ಅದಾಗದೇ ಇರೋದನ್ನ ಕಾಯಂ ಮಂಜೂರಾತಿ ಈಗ ಕಾನೂನು ಇಲ್ಲ. ಅದಕ್ಕೋಸ್ಕರನೇ ನಾನು ಇವಾಗ ನಿಮ್ಮೆಲ್ಲರದು ಲಿಸ್ಟನ್ನ ಇಲ್ಲಿ VA ಒಂದು ಎಲ್ಲ ಫೈಲ್ ಹಿಡ್ಕೊಂಡು ಓಡಾಡ್ತಾವನೆ, ಅದನ್ನೆಲ್ಲ ಲಿಸ್ಟ್ ನೋಡ್ಕೊಂಡು ಯಾವ್ದಾರ ಮಿಸ್ ಆಗಿದ್ರು ಸಹ ಸೇರಿಸ್ಕೊಂಡು ನಾನು ಕಂದಾಯ ಇಲಾಖೆಯ ಸೆಕ್ರೆಟರಿನ ಹಿಡಿದು ಮಂತ್ರಿಗಳವರೆಗೂ ತಗೊಂಡೋಗ್ತೀನಿ. ಬೆಳಗಾಮಲ್ಲಿ ಒಂದು ಅಧಿವೇಶನ ಇದೆ, ಆ ಟೈಮಲ್ಲೂ ಈ ಒಂದು ವಿಚಾರನ ನಾನು ಧ್ವನಿ ಮಾಡ್ತೇನೆ. ಇದು ನಿಮ್ದೊಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನರದಿದೆ. ಕಾನೂನು ಆದ್ರೆ ಎಲ್ಲರಿಗೂ ಆಗಬೇಕು. ಅದನ್ನ ಯಾವ ರೀತಿ ನಿಮ್ಮಿಂದ ಏನಾದ್ರು ಇವಾಗ ನಾನು ವಾಯ್ಸ್ ಧ್ವನಿ ತೆಗೆದಿದ್ದೀನಲ್ಲ, ಅದರಿಂದ ಏನಾರ ಕ್ಯಾಬಿನೆಟ್ ಅಲ್ಲಿ ಮತ್ತು ಅಸೆಂಬ್ಲಿಲಿ ಏನಾರ ಮಾತುಕತೆ ಆಗಿ ಅವಕಾಶ ಇದ್ರೆ ಕಾನೂನು ಚೌಕಟ್ಟಲ್ಲಿ 100% ಮಾಡ್ಕೊಳ್ಳೋಣ. ನಿಮ್ಮಿಂದ ಇಡೀ ಕರ್ನಾಟಕಕ್ಕೆ ಬದಲಾವಣೆ ಆಗ್ಬೋದು. ಬಟ್ ಆ ತರ ಇದ್ದಂಗೆ ಇಲ್ಲ, ನಾನು ಇದನ್ನ ಬಿಡೋದಿಲ್ಲ, ಮಾಡ್ಕೊಡ್ತೀನಿ. ಮಧ್ಯದಲ್ಲಿ ನಾವೇನು ಇವಾಗ ಮನೆಗಳು ನಿಮ್ಮ ಹೆಸರು ಬರುವಂತದ್ದು ಪ್ರಕ್ರಿಯೆ ಶುರು ಮಾಡಿಸ್ತೀವಿ.